ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನೀವು ಯಾವಾಗಲಾದರೂ ಯಾರನ್ನಾದರೂ ನೆನೆಸಿದ ತಕ್ಷಣ ಅವರಿಂದ ಕರೆ ಬಂದಿದೆಯಾ? ಅಥವಾ ಯಾವುದೋ ಘಟನೆ ನಡೆಯುವ ಮೊದಲೇ ಅದರ ಬಗ್ಗೆ ಒಂದು ವಿಚಿತ್ರವಾದ ಅನುಭವ ಆಗ್ತಿದೆಯಾ? ಇದು ಕೇವಲ ಕಾಕತಾಳೀಯವಲ್ಲ, ಇದು ಕೇವಲ ಬೈ ಆಕ್ಸಿಡೆಂಟ್ ಆಗಿ ನಡೀತಾ ಇದೆಯಾ? ಅಥವಾ ದ ಯೂನಿವರ್ಸ್ ಇಸ್ ಟ್ರೈಯಿಂಗ್ ಟು ಗಿವ್ ಯು ಎ ಮೆಸೇಜ್? ಇವತ್ತಿನ ಈ ವಿಡಿಯೋದಲ್ಲಿ ಯೂನಿವರ್ಸ್ ಪವರ್ ಎಂದ್ರೇನು, ಅದು ಹೇಗೆ ಕೆಲಸ ಮಾಡ್ತದೆ ಹಾಗೂ ಅನೇಕ ಆಧ್ಯಾತ್ಮಿಕ ಸಂಪ್ರದಾಯಗಳನ್ನು ಹೇಳುವುದನ್ನ ಸರಳವಾಗಿ ನಾವು ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ಅನುಸರಿಸಬಹುದಾದ ಒಂದು ಸರಳ ಅಭ್ಯಾಸವನ್ನ ಹಂಚಿಕೊಂಡಿದ್ದೇನೆ. ಯೂನಿವರ್ಸ್ ಅಂದ್ರೆ ಕೇವಲ ನಕ್ಷತ್ರಗಳು, ಗ್ರಹಗಳು ಮತ್ತು ಗ್ಯಾಲಕ್ಸಿಗಳನ್ನು ಮಾತ್ರವಲ್ಲ. ಕೆಲವು ಆಧ್ಯಾತ್ಮಿಕ ಸಂಪ್ರದಾಯಗಳ ಪ್ರಕಾರ ಈ ಇಡೀ ಬ್ರಹ್ಮಾಂಡ ಒಂದು ಮಹಾಶಕ್ತಿ. ಅದೇ ಶಕ್ತಿ ಪ್ರಕೃತಿಯಲ್ಲಿ ಇದೆ, ಮರಗಳಲ್ಲಿ ಇದೆ, ಪ್ರಾಣಿಗಳಲ್ಲಿ ಇದೆ, ನಿಮ್ಮಲ್ಲೂ ಇದೆ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಮಾತುಗಳು ಇವು ನಮ್ಮ ಜೀವನದ ಅನುಭವವನ್ನು ಪ್ರಭಾವಿಸಬಹುದು ಎಂದು ಅನೇಕರು ನಂಬ್ತಾರೆ. ಆದ್ರಿಂದಲೇ ಪಾಸಿಟಿವ್ ಮೈಂಡ್ಸೆಟ್ ಅನ್ನು ಅನೇಕ ಆಧ್ಯಾತ್ಮಿಕ ಗುರುಗಳು ಮಹತ್ವದಿಂದ ಹೇಳ್ತಾರೆ. ಹಾಗಿದ್ರೆ ಈ ಯೂನಿವರ್ಸ್ ಜೊತೆ ನಾವು ಹೇಗೆ ಸಂಪರ್ಕವನ್ನು ಸಾಧಿಸಬಹುದು? ಮೊದಲನೇದು ಗ್ರ್ಯಾಟಿಟ್ಯೂಡ್. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಯು ಯೂನಿವರ್ಸ್ ಎಂದು ಮನಸ್ಸಿನಲ್ಲಿ ಹೇಳಿ. ನಿಮ್ಮ ಜೀವನದಲ್ಲಿರುವ ಒಳ್ಳೆಯ ವಿಷಯಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಎರಡನೇದು ಮೆಡಿಟೇಷನ್. ಪ್ರತಿದಿನ ಕೇವಲ 10 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಉಸಿರಿನ ಮೇಲೆ ಗಮನವನ್ನು ಕೊಡಿ. ಮನಸ್ಸು ನಿಧಾನವಾಗಿ ಶಾಂತವಾಗಲು ಅವಕಾಶವನ್ನು ನೀಡಿ. ಮೂರನೇದು ಪಾಸಿಟಿವ್ ಥಿಂಕಿಂಗ್. ಯಾವಾಗಲೂ ಸಮಸ್ಯೆಗಳ ಬಗ್ಗೆ ಮಾತ್ರ ಯೋಚಿಸಬೇಡಿ, ಬದಲಿಗೆ ಪರಿಹಾರಗಳ ಬಗ್ಗೆ ಯೋಚಿಸಿ. ನಿಮ್ಮ ಮನಸ್ಸಿಗೆ ಹೇಳಿ, ಐ ಕ್ಯಾನ್ ಡೂ ಇಟ್, ಗುಡ್ ಥಿಂಗ್ಸ್ ಆರ್ ಕಮಿಂಗ್ ಇನ್ ಟು ಮೈ ಲೈಫ್ ಅಂತ. ನಾಲ್ಕನೇದು ಹೆಲ್ಪ್ ಅದರ್ಸ್. ಯಾರಿಗಾದರೂ ಸಹಾಯವನ್ನು ಮಾಡಿ, ಒಳ್ಳೆಯ ಮಾತುಗಳನ್ನು ಹೇಳಿ, ನಗುವನ್ನು ಹಂಚಿಕೊಳ್ಳಿ. ಅನೇಕ ಆಧ್ಯಾತ್ಮಿಕ ಪರಂಪರೆಗಳು ದಯೆ ಮತ್ತು ಸೇವೆ ಒಳಗಿನ ಶಾಂತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳುತ್ತವೆ. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಯೂನಿವರ್ಸ್ ಪವರ್ ಅಂದರೆ ಮ್ಯಾಜಿಕ್ ಅಲ್ಲ. ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ನಿಮ್ಮ ಮನಸ್ಸು, ನಿಮ್ಮ ಅಭ್ಯಾಸಗಳು ಮತ್ತು ನಿಮ್ಮ ದೃಷ್ಟಿಕೋನ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಿ, ಕೃತಜ್ಞತೆಯನ್ನು ವ್ಯಕ್ತಪಡಿಸಿ, ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ಮತ್ತು ನಿಮ್ಮ ಗುರಿಗಾಗಿ ನಿರಂತರವಾಗಿ ಪ್ರಯತ್ನಿಸಿ. ಬಹುಶಃ ನಿಮ್ಮ ಜೀವನದಲ್ಲಿ ನೀವು ಹೊಸ ಅವಕಾಶಗಳು, ಹೊಸ ಶಾಂತಿ ಮತ್ತು ಹೊಸ ಆತ್ಮವಿಶ್ವಾಸವನ್ನು ಅನುಭವಿಸಲು ಆರಂಭಿಸಬಹುದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಕಾಮೆಂಟ್ನಲ್ಲಿ ಬರೆಯಿರಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಮತ್ತು ಇಂತಹ ಸ್ಪಿರಿಚುವಲ್ ಮತ್ತು ಮೋಟಿವೇಶನ್ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.